ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕಂಪ್ಯೂಟರ್ ಕ್ಲಾಸ್ನಲ್ಲಿ ಸಿಪಿಯು ಬಗ್ಗೆ ಅಧ್ಯಯನ ಮಾಡೋಣ. ಸಿಪಿಯು ಎಂದರೇನು, ಸಿಪಿಯುವಿನ ಕಾರ್ಯವೇನು, ಸಿಪಿಯುವಿನ ಪರಿಚಯ ಮಾಡಿಕೊಟ್ಟವರು ಯಾರು ಅನ್ನೋದನ್ನ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನ ಮಾಡೋಣ. ಸಿಪಿಯು ಎಂದರೆ ಇದೊಂದು ಕಂಟ್ರೋಲ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಎಂದು ಕರಿತೇವೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ ಕೇಂದ್ರ ಸಂಸ್ಕರಣಾ ಘಟಕ ಎಂದು ಕರಿತೀವಿ. ಇನ್ನು ಕೇಂದ್ರ ಸಂಸ್ಕರಣಾ ಘಟಕ ಅಂದ್ರೆ ನಾವು ಯಾವುದೇ ಕಂಪ್ಯೂಟರ್ನಲ್ಲಿ ಕೆಲಸ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಇದೊಂದು ಕೇಂದ್ರ ಸಂಸ್ಕರಣಾ ಘಟಕ ಅಂತ ಕರಿತೀವಿ. ನಾವು ಯಾವುದೇ ಕಂಪ್ಯೂಟರ್ನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅಂದ್ರೆ ಅದರ ಮಾಹಿತಿಗಳನ್ನ ಸ್ಟೋರ್ ಮಾಡ್ತೀವಿ, ಡಾಟಾವನ್ನ ಸಂಗ್ರಹಣೆ ಮಾಡ್ತೀವಿ. ಅದಕ್ಕೆ ನಾವು ಸಿಪಿಯು ಅಂತ ಕರಿತೀವಿ. ಯಾವ ರೀತಿ ನಾವು ತರಗತಿಯಲ್ಲಿ ಓದುತ್ತಿರುವಾಗ ಬರೀತಿರುವಾಗ ಯಾವ ರೀತಿ ನೆನಪಿನಲ್ಲಿ ಇಟ್ಕೋತೀವಲ್ಲ, ಅದೇ ರೀತಿಯಾಗಿ ನಾವು ಕಂಪ್ಯೂಟರ್ನಲ್ಲಿ ಯಾವುದೋ ಒಂದು ಕಾರ್ಯಗಳು ಮಾಡ್ಬೇಕಾಗಿತ್ತು ಅಂದ್ರೆ ಅದನ್ನ ಸಂಗ್ರಹ ಇಡುವ ಕಾರ್ಯ ಯಾವುದಪ್ಪ ಅಂದ್ರೆ ಅದು ಸಿಪಿಯು ಅಂತ ಕರಿತೀವಿ. ಇನ್ನ ಸಾಮಾನ್ಯವಾಗಿ ಸಿಪಿಯು ಎಂದರೆ ನಮಗೆ ಬೇಕಾಗಿರುವ ಮಾಹಿತಿಯನ್ನು ಒದಗಿಸಿಕೊಡುವುದೇ ಸಿಪಿಯು ಎಂದು ಕರಿತೀವಿ. ಕಂಪ್ಯೂಟರ್ನಲ್ಲಿ ಯಾವುದೋ ಮಾಹಿತಿ ತಗೋರಿ, ಶಾಲಾ ಕಾಲೇಜ್ ಬಗ್ಗೆ, ಪ್ರೊಜೆಕ್ಟರ್ ಬಗ್ಗೆ ಒಂದು ಏನಾರು ಚಿಕ್ಕ ಮಾಹಿತಿಗಳನ್ನ ಬೇಕಾಗಿತ್ತಂದ್ರ ನಾವು ಕಂಪ್ಯೂಟರ್ನ ಕೇಳ್ತೀವಿ. ಯಾವುದೋ ಒಂದು ಮಾಹಿತಿಯನ್ನ ನಮ್ಗೆ ಬೇಕಾಗಿತ್ತಂದ್ರ ಅದು ಸಿಪಿಯುನ ನಮಗ ಮಾಹಿತಿಯನ್ನು ಒದಗಿಸಿಕೊಡುವುದಕ್ಕ ನಾವು ಸಿಪಿಯು ಅಂತ ಕರಿತೀವಿ. ಇನ್ನು ದತ್ತಾಂಶಗಳನ್ನು ನೀಡಿ ಬೇಕಾಗಿರುವ ಮಾಹಿತಿ ನೀಡುವುದು ಸಿಪಿಯು ಕಾರ್ಯವಾಗಿದೆ. ಇದು ಕೆಲಸ ಏನಪ್ಪಾ ಅಂದ್ರೆ ದತ್ತಾಂಶ ಅಂದ್ರೆ ಡಾಟಾ, ನಮ್ಗೆ ಏನ್ ಮಾಹಿತಿ ಬೇಕಾಗಿತ್ತಲ್ಲ ಅದು ಮಾಹಿತಿಯನ್ನ ನಮಗೆ ನೀಡುವುದೇ ಸಿಪಿಯು ಕಾರ್ಯವಾಗಿದೆ. ನಾವು ಸಾಮಾನ್ಯವಾಗಿ ಸಿಪಿಯು ಇದನ್ನು ನಾವು ಕಂಪ್ಯೂಟರ್ ಮೆಡ್ಯೂಲಿನ ಭಾಗ ಎಂದು ಕರಿತೀವಿ. ವಿದ್ಯಾರ್ಥಿಗಳೇ ನೆನ್ಪಿಟ್ಕೋರಿ, ಕಂಪ್ಯೂಟರ್ ಮೆಡ್ಯೂಲಿನ ಭಾಗ ಯಾವುದಪ್ಪ ಅಂದ್ರ ಅದು ಸಿಪಿಯು ಅಂತ ಕರಿತೀವಿ, ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಮೊಟ್ಟ ಮೊದಲ ಬಾರಿಗೆ ಸಿಪಿಯು ಪರಿಚಯ ಮಾಡಿಕೊಟ್ಟವರು ಇಟಾಲಿಯನ್ ವಿಜ್ಞಾನಿಯಾದ ಫೆಡ್ರಿಕ್ ಲಾಗಿನ್ ರವರು ಕಂಡು ಹಿಡಿಯುತ್ತಾರೆ. ಯಾರು? ಇಟಾಲಿಯನ್ ವಿಜ್ಞಾನಿಯಾದ ಫೆಡ್ರಿಕ್ ಲಾಗಿನ್ ಸಿಪಿಯುವನ್ನು ಕಂಡು ಹಿಡಿಯುತ್ತಾರೆ. ಇದು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು ಸಿಪಿಯು ಘಟಕಗಳು ಯಾವ್ಯಾವ ಇರ್ತಾವ ಅನ್ನೋದ ನೋಡ್ತಾ ಹೋಗೋಣ. ಫಸ್ಟ್ ಸೆಂಟ್ರಲ್ ಯೂನಿಟ್ ಅಂತ ಕರಿತೀವಿ. ಸೆಂಟ್ರಲ್ ಯೂನಿಟ್ ಸಿಯು ಅಂತ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಎಎಲ್ಯು. ಎಎಲ್ಯು ಅಂದ್ರ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇದು ಕೂಡ ಸಿಟಿ ಒಳಗೆ ಬಾರಿ ಕೇಳಿದಾನೆ, ಎಎಲ್ ವಿಸ್ತೃತ ರೂಪ ಏನು ಅಂತ. ಇನ್ನೆಷ್ಟು ಬರುತ್ತೆ ಮೆಮೊರಿ ಯೂನಿಟ್, MU ಅಂತ ಕರಿತೀವಿ. ಇಷ್ಟು ನಾವು ಸಿಪಿಯುನಲ್ಲಿ ಭಾಗಗಳನ್ನ ಘಟಕಗಳನ್ನ ನೋಡಬಹುದು. ಇನ್ನು ಸಿಪಿಯು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮೊದಲ ಒಂದು ಡಯಾಗ್ರಾಮ್ ಮೂಲಕ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಬರುವಂಥದ್ದು ಇನ್ಪುಟ್. ನಮಗೆ ಯಾವುದು ಒಂದು ಮಾಹಿತಿ ಬೇಕಾಗಿತ್ತಲ್ಲ ಅದನ್ನ ಕಂಪ್ಯೂಟರ್ಗೆ ಒದಗಿಸ್ಕೊಡ್ಬೋದು. ಈ ಎಕ್ಸಾಂಪಲ್ ತಗೋರಿ, ಇನ್ಪುಟ್ ಅಂದ್ರ
ನಮಗೆ ಏನು ಬೇಕಾಗಿರ್ತೈತಲ್ಲ ಮಾಹಿತಿಯನ್ನ ಅದನ್ನ ಡಾಟಾ ಕೊಡುವುದು, ಅದಕ್ಕೆ ಇನ್ಪುಟ್ ಅಂತ ಕರಿತೀವಿ. ನೀವು ಕೊಟ್ಟಾದ್ಮೇಲೆ ಫಸ್ಟ್ಗೆ ಎಲ್ಲಿ ಹೋಗುತ್ತಂದ್ರ ಕಂಟ್ರೋಲ್ ಯೂನಿಟ್ ಸಿಯುಗೆ ಹೋಗುತ್ತೆ. ಈ ಸಿಯು ಕಂಟ್ರೋಲ್ ಯೂನಿಟ್ ಏನ್ ಮಾಡ್ತಪ್ಪ ಅಂದ್ರ ನಾವು ಯಾವುದನ್ನ ಮಾಹಿತಿಯನ್ನ ಕ್ವಶನ್ಗಳನ್ನ ಕೊಟ್ಟಿರ್ತೀವಲ್ಲ ಅದನ್ನ ನಿಯಂತ್ರಣ ಮಾಡುತ್ತೆ. ಇದು ಎಲ್ಲ ಅಂತ ತಿಳ್ಕೊಂಡ ಅದನ್ನ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತಪ್ಪ ಅಂದ್ರ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇನ್ನು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂದ್ರೆ ತಾರ್ಕಿಕ ಮತ್ತು ಗಣಕ ಲೆಕ್ಕಾಚಾರಗಳು ಮಾಡುವುದಕ್ಕಾಗಿ ಇದು ಏಳು ಅಂತ ಕರಿತೀವಿ. ಅರ್ಥಮೆಟಿಕ್ ಅನ್ನ ಗಣಕ ಅಂತ ಕರಿತೀವಿ, ಲೆಕ್ಕಾಚಾರ ಮಾಡುವುದು ಅಂತ ಕರಿತೀವಿ. ಇದನ್ನ ಕ್ವಶನ್ ಯಾವ ರೀತಿ ಇದ್ರೂ ಕೂಡ ಇದನ್ನ ಕರೆಕ್ಟ್ ಆಗಿ ಮೀನಿಂಗ್ ಮಾಡ್ಕೊಂಡು ಅದನ್ನ ನೆಕ್ಸ್ಟ್ ಮೆಮೊರಿಕ್ ಯೂನಿಟ್ ಹೋಗುತ್ತೆ. ಮೆಮೊರಿಕ್ ಯೂನಿಟ್ ಹೋದಾದ್ಮೇಲೆ ಇದು ನಮ್ ಕಡೆ ಉತ್ತರ ಇದು ಇಲ್ವೋ ಅನ್ನೋದ ಚೆಕ್ ಮಾಡ್ತಾ ಹೋಗುತ್ತೆ. ಯಾವ ರೀತಿ ನಮಗ ಒಂದು ಪ್ರಶ್ನೆಯನ್ನು ಕೇಳಿದಾಗ ನಾವು ಸೀದಾ ಇನ್ಪುಟ್ ಎಲ್ಲಿಗೆ ಹೋಗುತ್ತಪ್ಪ ಅಂದ್ರೆ ಕೀ ಒಳಗ ಹೋಗುತ್ತ. ಅದೇ ರೀತಿ ಕೀ ಒಳಗೆ ಹೋದಾದ್ಮೇಲೆ ಮೆಮ್ರಿಗೆ ತಲುಪುತ್ತ. ಮೆಮ್ರಿಗೆ ತಲುಪಿದಾದ್ಮೇಲೆ ಸಡನ್ ಆಗಿ ನಮ್ಗೆ ಆನ್ಸರ್ ಸಿಗಲ್ಲ, ಹೇಳಕ್ಕಾಗಲ್ಲ. ವಿಚಾರ ಮಾಡ್ತೀವಿ ನಮ್ ಕಡೆ ಆನ್ಸರ್ ಐತೋ ಇಲ್ಲೋ, ಸೂಕ್ತವಾಗಿ ಆನ್ಸರ್ ಐತೋ ಇಲ್ಲೋ ಅನ್ನೋದನ್ನ ವಿಚಾರ ಮಾಡ್ತೀವಿ. ಆಮೇಲೆ ವಿಚಾರ ಆದ್ಮೇಲೆ ಆನ್ಸರ್ ಇತ್ತಪ್ಪ ಅಂದ್ರ ನಾವು ಸರಾಗವಾಗಿ ಆನ್ಸರ್ ಮಾಡ್ತೀವಿ. ಅದೇ ರೀತಿಗೆ ಮೆಮೊರಿ ಯೂನಿಟ್ ಅಂದ್ರ ಹಂಗ ಅದನ್ನ ಕೊಟ್ಟಿರುವಂತ ನಾವು ಡಾಟಾವನ್ನ ಉತ್ತರವನ್ನು ಇದೆ ಇಲ್ಲ ಅಂತ ಪರೀಕ್ಷಿಸಿ ಮಾಡುವುದೇ ಮೆಮೊರಿ ಯೂನಿಟ್ ಆಗಿದೆ. ಅದನ್ನ ಮೆಮೊರಿ ಯೂನಿಟ್ ಆದ್ಮೇಲೆ ಆನ್ಸರ್ ಸಿಕ್ಕಾದ್ಮೇಲೆ ನಮಗ್ ಔಟ್ಪುಟ್ ದೊರಕುತ್ತೆ. ಔಟ್ಪುಟ್ ಅಂದ್ರ ನಮ್ಗೆ ಏನ್ ಮಾಹಿತಿ ಬೇಕಾಗಿತ್ತಲ್ಲ ಅದು ನನಗ್ ತಲುಪಿತ್ತಂದ್ರ ಅದು ಔಟ್ಪುಟ್ ಅಂತ ಕರಿತೀವಿ. ಈಗ ಯಾವುದೋ ಒಂದು ಪ್ರಶ್ನೆ ಕೇಳ್ತಾನೆ, ಭಾರತದ ಪ್ರಧಾನ ಮಂತ್ರಿ ಯಾರು ಅಂತ ಕೇಳಿದಾಗ ನಾವು ವಿಚಾರ ಮಾಡಿ ನರೇಂದ್ರ ಮೋದಿ ಅಂತ ಕರಿತೀವಿ. ಇದು ನರೇಂದ್ರ ಮೋದಿ ಅನ್ನೋದೊಂದು ಒಂದು ಔಟ್ಪುಟ್ ಆನ್ಸರ್ ಸಿಕ್ತ ನಮಗ. ಅದೇ ತರ ನಾವು ಏನ್ ಕೊಟ್ಟಿರ್ತೀವಲ್ಲ ಡಾಟಾವನ್ನ ನಾವು ಇನ್ಪುಟ್ ಅಂತ ಕರಿತೀವಿ. ಕೊಟ್ಟಿರುವಂತ ಡಾಟಾವನ್ನ ನಮಗ ಆನ್ಸರ್ ರೂಪದಲ್ಲಿ ಬರ್ತಲ್ಲ ಅದು ಔಟ್ಪುಟ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇನ್ನ ಇಲ್ಲಿ ನೋಡ್ತಾವು, ಇಲ್ಲಿ ನೋಡೋಣ. ಇನ್ನ ಸಿಪಿ ಒಳಗ ಏನೇನ್ ಇರ್ತಾವು ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಮದರ್ ಬೋರ್ಡ್ ಬರ್ತೈತಿ, ಪ್ರೊಸೆಸಿಂಗ್ ರ್ಯಾಮ್ ಬರ್ತೈತಿ, ರೋಮ್ ಬರ್ತೈತಿ, HMPS ಬರ್ತ, ಪವರ್ ಕೇಬಲ್ ಬರ್ತ, ಒಂದು ಪ್ಯಾನ್ ಬರ್ತ. ಇನ್ನು ಮುಂತಾದವುಗಳನ್ನ ಭಾಗಗಳು ನೋಡ್ತೀವಿ. ಇಷ್ಟು ಪ್ರಮುಖ ಭಾಗಗಳು ಇದ್ರೆ ನಮ್ಗ ಸಿಪಿಯು ಕೆಲಸ ಮಾಡ್ತೈತಿ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗ್ಬಹುದು. ಸಿಪಿಯು ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಪವರ್ ಸಪ್ಲೈ ಇದೆ, ಚಿಪ್ ಇದೆ, ಪ್ಯಾನ್ ಇದೆ, ಮದರ್ ಕಾರ್ಡ್ ಇದೆ, ಸೌಂಡ್ ಕಾರ್ಡ್ ಇದೆ, DVD CD ಇದೆ, ರಿಪನ್ ಕಾರ್ಡ್ ಇದೆ, ಇನ್ನು ಹಲವಾರು ಇಲ್ಲಿ ಭಾಗಗಳನ್ನು ಕೊಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿರುವಾಗಿರುವಂತ ವಿಚಾರವಾಗಿದೆ. ಎಷ್ಟೋ ಜನಕ್ಕೆ ಸಿಪಿಯುಗೆ ಏನಿರುತ್ತೆ ಅಂದ್ರೂ ಗೊತ್ತೇ ಇರಲ್ಲ. ಹಾಗಾಗಿ ಇದು ಸರಳವಾಗಿ ತಿಳ್ಕೊರು ವಿದ್ಯಾರ್ಥಿಗಳೇ ಮುಂದೆ ಒಂದಿನ ಹೆಲ್ಪ್ ಆಗುತ್ತೆ. ಇಷ್ಟು ಇವತ್ತಿನ ಕ್ಲಾಸ್ ಬಗ್ಗೆ ಅಧ್ಯಯನ ಮಾಡುದು. ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಮೆಮ್ರಿ ಬಗ್ಗೆ ತಿಳಿದುಕೊಳ್ಳೋಣ. ಮೆಮ್ರಿ ನಮಗೆ ಯಾಕೆ ಬೇಕು, ಮೆಮ್ರಿನಿಂದ ನಮ್ಗೆ ಎಷ್ಟು ಉಪಯೋಗ ಐತಿ, ಅದ್ರಾಗ ಇನ್ನೂ ಎಷ್ಟು ಭಾಗಗಳು ಬರ್ತಾವ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ.